ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು 7ನೇ ಕ್ಲಾಸಿಂದ ಒಂದು ಸ್ಕೂಲ್ ಯೂನಿಫಾರ್ಮ್ದು ಶರ್ಟ್ ಅನ್ನ ಕಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಸ್ನೇಹಿತರೆ ನೋಡಿ, ಮೆಜರ್ಮೆಂಟ್ ಬಂದು ಈ ರೀತಿ ಇದೆ ನೋಡಿ. ಉದ್ದ ಬಂದು 22.5 ಇಂಚ್ ಇದೆ, ಹಾಗೆ ಶೋಲ್ಡರ್ ಬಂದು 16 ಇಂಚು, ಹಾಗೆ ಚೆಸ್ಟ್ ಬಂದು ಒಂದ್ ಸೈಡ್ ನಾನು ಮೆಜರ್ಮೆಂಟ್ ತಗೊಂಡಿದ್ದೀನಿ 9.5 ಇದೆ ನೋಡಿ. ಇದಕ್ಕೆ ಆರ್ಮೋಲ್ ಬಂದು 13 ಇಂಚ್ ಇದೆ ಸ್ನೇಹಿತರೆ. ಆರ್ಮೋಲ್ ಅನ್ನ ಯಾವ ರೀತಿ ಹಿಡ್ಕೊಂಡಿರಿ ಅಂತ ನೀವು ಕೇಳಬಹುದು. ನಾವು ಶರ್ಟ್ ಅಲ್ಲಿ ಸ್ಲೀವ್ ಅಲ್ಲಿ ಮೆಜರ್ಮೆಂಟ್ ತಗೊಂಡಿರ್ತೀವಿ ನೋಡಿ, ಇಲ್ಲಿ ಸ್ಲೀವ್ ಅಲ್ಲಿ ಮೆಜರ್ಮೆಂಟ್ ತಗೊಂಡಿರ್ತೀವಿ, ಅದನ್ನೇ ನಾವು ಆರ್ಮೋಲ್ ಆಗಿ ಬರ್ಕೊಂಡಿರ್ತೀವಿ. ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೊಂಡಾಗ ನಮಗೆ ಪರ್ಫೆಕ್ಟ್ ಆಗಿ 13 ಆರ್ಮೋಲ್ ಲೂಸ್ ಅನ್ನ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಕಂಪಲ್ಸರಿ ಗೊತ್ತಾಗುತ್ತೆ. ಹಾಗೆ ಸ್ನೇಹಿತರೆ, ಸ್ಲೀವ್ ಲೆಂತ್ ಬಂದು 8 ಇಂಚ್ ಇದೆ, ಹಾಗೆ ಫಿಟ್ಟಿಂಗ್ ಬಂದು 12 ಇಂಚ್ ಇದೆ, ಹಾಗೆ ಕಾಲರ್ ಬಂದು ಪರ್ಫೆಕ್ಟ್ ಫಿಟ್ಟಿಂಗ್ ಬಂದು 15 ಇಂಚು ಕಾಲರ್ ಅನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ಕಟ್ ಮಾಡ್ತಾ ಇದ್ವಿ. ಈ ಮೆಜರ್ಮೆಂಟ್ ಇವತ್ತೊಂದು ನಿಮ್ಗೆ ಸ್ಕೂಲ್ ಯೂನಿಫಾರ್ಮ್ ಶರ್ಟ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಪಟ್ಟಿಗೋಸ್ಕರ ನಾನು 1/4 ಇಂಚ್ ಬಿಡ್ತಾ ಇದ್ದೀನಿ. 1/4 ಇಂಚು ಮಾರ್ಜಿನ್ ಅನ್ನು ಬಿಡ್ತಾ ಇದ್ದೀನಿ. ಇದಕ್ಕೆ ನಾನು ಏನು ಕ್ಯಾನ್ವೇಸಿನ ಯಾವುದೇ ಪಟ್ಟಿಯನ್ನು ನಾನು ಅಟ್ಯಾಚ್ ಮಾಡಲ್ಲ, ಹಾಗೆ ಡೈರೆಕ್ಟ್ ಫೋಲ್ಡ್ ಮಾಡಿ ಇದನ್ನ ಕಾಜಾ ಮಾಡೋದು ಅಥವಾ ಗುಂಡಿ ಹಾಕೋದನ್ನ ಮಾಡ್ತೀನಿ. ಹಾಗಾಗಿ ನಾನು 1/4 ಇಂಚ್ ಮಾತ್ರ ಬಿಟ್ಕೊಂಡಿದ್ದೀನಿ. ನೀವೇನಾದ್ರೂ ಕ್ಯಾನ್ವೇಸ್ ಅನ್ನ ಯೂಸ್ ಮಾಡ್ತೀವಿ ಅಂದ್ರೆ 1.5 ಇಂಚು ಬಿಟ್ಕೋಬೇಕಾಗುತ್ತೆ ಕಾಜಾ ಪಟ್ಟಿ ಅಥವಾ ಗುಂಡಿ ಪಟ್ಟಿಗೋಸ್ಕರ. ಇವಾಗ ಟೋಟಲ್ ಲೆಂತ್ ಬಂದು ಎಷ್ಟಿದೆ? 22.5 ಇದೆ ನೋಡಿ. ಇದನ್ನ ನೀವು ಬುಷ್ ಶರ್ಟ್ ಹೊಲಿತೀರಾ ಅಥವಾ ಸಾದಾ ಕ್ರಾಸ್ ಹೊಲಿತೀರಾ ಅನ್ನೋದು ನೀವು ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಸಾದಾ ಕ್ರಾಸ್ ಆದ್ರೆ 1/2 ಇಂಚು ಪ್ಲಸ್ ಮೇಲ್ಗಡೆ 1/2 ಇಂಚು, ಕೆಳಗಡೆ 1/2 ಇಂಚು, 1 ಇಂಚು ನೀವು ಬಿಟ್ರೆ ಸಾಕು. ನಾನು ಇದನ್ನ ಕೆಳಗಡೆಗೆ ಪಟ್ಟಿ ಮಾಡೋದ್ರಿಂದ, ಬುಷ್ ಶರ್ಟ್ ಮಾಡೋದ್ರಿಂದ ಕೆಳಗಡೆ 1.5 ಇಂಚ್ ಎಕ್ಸ್ಟ್ರಾ ಬೇಕು, ಮೇಲ್ಗಡೆ ಶೋಲ್ಡರ್ 1/2 ಇಂಚ್ ಬೇಕು. ಅಲ್ಲಿಗೆ 22ವರೆಗೆ ನಾವು ಟೋಟಲ್ 2 ಇಂಚು ಆಡ್ ಮಾಡ್ಕೋಬೇಕು. ಅಲ್ಲಿಗೆ 24ವರೆಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ. 24ವರೆಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ಸ್ವಲ್ಪ 7ನೇ ಕ್ಲಾಸ್ ಆದ್ರೂ ಪರವಾಗಿಲ್ಲ, ದೊಡ್ಡ ಸೈಜ್ ಇರೋದ್ರಿಂದ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಹಾಗೆ ಇದಕ್ಕೆ ಶೋಲ್ಡರ್ ಕ್ರಾಸ್ ಒಂದು 2 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಬಿಡಿ. ಈ ಲೈನ್ ಇಂದ 2 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಇದಕ್ಕೆ ಲೈನ್ ಅನ್ನ ಹಾಕೊಂಬಿಡಿ. ಇದು ಸ್ವಲ್ಪ ದಪ್ಪ ಇರೋದ್ರಿಂದ ನಾವು 2 ಇಂಚು ಶೋಲ್ಡರ್ ಅನ್ನ ಇಡ್ಬೇಕಾಗುತ್ತೆ. ಚೆಕ್ ಮಾಡ್ಕೊಳ್ಳಿಗಾದ್ರೆ ನೀವು 1.5 ಇಂಚ್ ಇಟ್ರೆ ಸಾಕಾಗುತ್ತೆ ನೋಡಿ. ಇದನ್ನ ನಾನು ಕೂಡ 1.25 ಇಂಚ್ವರೆಗೂ ಮಾರ್ಕ್ ಮಾಡ್ಕೊಂತೀನಿ. 1/4 ಇಂಚು ಕಡಿಮೆನ ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ನೆಕ್ ನೋಡಿ, ಇಲ್ಲಿ ಕಾಲರ್ ಅಟ್ಯಾಚ್ ಮಾಡ್ತೀವಲ್ಲ, ಇದನ್ನ 2 ಇಂಚ್ ಇಡ್ತಾ ಇದೀನಿ. ಇದು ಫೈನಲ್ ಅಲ್ಲ, ಇದನ್ನ ನಾವು ಸ್ಟಿಚ್ ಮಾಡ್ಕೊಬೇಕಾದ್ರೆ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಓಕೆ. ಹಾಗೆ ಶೋಲ್ಡರ್ ಬಂದು 16 ಇಂಚು ಶೋಲ್ಡರ್ ಇದೆ, 16 ಅರ್ಧ ಬಂದು 8 ಇಂಚ್ ಆಗುತ್ತೆ ನೋಡಿ. 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ. ಹಾಗೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕು, ಹಾಗಾಗಿ 8.5 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದೀನಿ. ರೆಡಿ ಶೋಲ್ಡರ್ ಬಂದು 16 ಇಂಚ್ ಇದೆ ನೋಡಿ, 8 ಇಂಚ್ ಆಗುತ್ತೆ ಪ್ಲಸ್ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಹಾಗೆ ಇದಕ್ಕೆ ಡೌನ್ಗೆ ಒಂದು ನೋಡಿ, ಒಂದು 1/2 ಇಂಚು ಕ್ರಾಸ್ ಅಲ್ಲಿ ಒಂದು ಲೈನ್ ಹಾಕೊಂಬಿಡಿ. ಸ್ನೇಹಿತರೆ, ನಾನು ನಿಮ್ಗೆ ಅವಾಗಲೇ ಹೇಳಿದೆ, ನಮಗೆ 13 ಇಂಚು ಶೋಲ್ಡರ್ ಇದೆ, ಆರ್ಮೋಲ್ ಇದೆ ಅಂತೇಳಿ ನೋಡಿ. ನಾನು ಎಕ್ಸಾಕ್ಟ್ ಆಗಿ ಕಟ್ ಮಾಡಕ್ಕನ್ನಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ನಮ್ಗೆ 13 ಅಂದ್ರೆ 6.5 ಬರುತ್ತೆ ನೋಡಿ. 6.5 ಬರುತ್ತೆ, 6 ಇಂಚು ಅಥವಾ 5.25 ಇಂಚು. ಇದು ಫೈನಲ್ ಅಲ್ಲ, ನಾವು ಸ್ಲೀವ್ ಅನ್ನ ಏನ್ ಕಟ್ ಮಾಡ್ಕೊಳ್ತೀವಿ ಅದ್ರ ಮೇಲೆ ಇದನ್ನ ಆರ್ಮೋಲ್ ಅನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ನಿಮಗೆ ಅಂದಾಜಲ್ಲೇ ಒಂದು 1/2 ಇಂಚು ಕಡಿಮೆನೆ ಮಾರ್ಕ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಹಾಗೆ ಚೆಸ್ಟ್ ಬಂದು 9.5 ಇದೆ, ಒಂದ್ ಸೈಡ್ ಮೆಜರ್ಮೆಂಟ್ ತಗೊಂಡಿದ್ದೀನಿ ನಾನು, ಪ್ಲಸ್ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್, ಟೋಟಲ್ ಬಂದು 10 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ. 10 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ನಿಮ್ದು ಯಾವುದೇ ಸ್ಕೂಲ್ ಯೂನಿಫಾರ್ಮ್ ಆಗಲಿ ಇದೇ ಮೆಥಡ್ ಅಲ್ಲಿ ನೀವು ಕಟ್ ಮಾಡ್ಕೋಬೇಕು ಜೆಂಟ್ಸ್. ಆದ್ರೆ ಸ್ವಲ್ಪ ಇದರಲ್ಲಿ ಮೆಜರ್ಮೆಂಟ್ ಅಲ್ಲಿ ಚೇಂಜಸ್ ಆಗುತ್ತೆ ಅಷ್ಟೇ, ಬಟ್ ಮೆಥಡ್ ಮಾತ್ರ ಸೇಮ್ ಇರುತ್ತೆ. ನೀವು ಇದನ್ನ ಶೋಲ್ಡರ್ ಕ್ಲಾಸ್ ಅನ್ನ, ಇದು ಸ್ವಲ್ಪ ದಪ್ಪ ಇರೋದ್ರಿಂದ ನಾನು 2 ಇಂಚ್ ಇಟ್ಟಿದ್ದೀನಿ, ನೀವು 1.5 ಇಂಚ್ ಇಟ್ಟರೆ ಸಾಕು. 7ನೇ ಕ್ಲಾಸ್ ವರೆಗೂ ನೀವು ಇದನ್ನ ಶೋಲ್ಡರ್ ಕ್ಲಾಸ್ ಅನ್ನ 1.5 ಇಂಚ್ ಇಟ್ಟರೆ ಸಾಕಾಗುತ್ತೆ ನೋಡಿ. ಇದನ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ನಾವು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡಿದ್ವಿ. ಇವಾಗ ಬಂದು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡೋಣ. ಸ್ನೇಹಿತರೆ, ಇದು 1 ಪೀಸ್ ಅನ್ನ ಕೊಟ್ಟಿಲ್ಲ, ಅವರು 2 ಪೀಸ್ ಕೊಟ್ಟಿದ್ದಾರೆ. ಶರ್ಟ್ ಒಂದೇ ಪೀಸ್ ಅಲ್ಲಿ ಆಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ 2 ಪೀಸ್ ಅನ್ನ ಕೊಟ್ಟಿದ್ದಾರೆ ಅವರು. ಹಾಗಾಗಿ ನೋಡಿ, ನಾನು ಸ್ಲೀವ್ ಅನ್ನ ಬೇರೆದ್ರಲ್ಲಿ ಕಟ್ ಮಾಡ್ತೀನಿ. ಫ್ರಂಟ್ ಬ್ಯಾಕು ಒಂದರಲ್ಲಿ ಕಟ್ ಮಾಡ್ಕೊಂತ ಇದ್ದೀನಿ. ಸಾಲ್ಟೇಜ್ ಆಗಿದ್ದಕ್ಕೆ ಈ ತರ ಕೊಟ್ಟಿದ್ದಾರೆ ಅವರು ನೋಡಿ. ಇಲ್ಲಿ ಬರುತ್ತೆ ಇಲ್ಲ ಅಂತ ನೋಡ್ಕೊಂಬಿಡಿ. ಇಲ್ಲಿ ಸ್ನೇಹಿತರೆ ಇದಕ್ಕೆ ಬರೋದಿಲ್ಲ, ಹಾಗಾಗಿ ನಾವು ಇದರಲ್ಲಿ ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ. ನಾನು ಮೊದಲಿಗೆ ಸ್ಲೀವ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ಇದರಲ್ಲೇ ಕೂಡ ನಿಮ್ಗೆ ನೋಡಿ 2 ಸ್ಲೀವ್ನು ನಾನು ಮಾರ್ಕಿಂಗ್ ಮಾಡ್ಕೊಂತ ಇದ್ದೀನಿ ನೋಡಿ. ನಮಗೆ ಆರ್ಮೋಲ್
ಆ ಲೂಸಿಂಗ್ ಬಂದು ನಾವು ಹೇಳಿದ್ವಿ ನಿಮ್ಗೆ ಅದಕ್ಕೆ ನಾವು ಆರ್ಮೋಲ್ ಅನ್ನೋದಕ್ಕಿಂತ ನಾವು ಸ್ಲೀವ್ ಲೂಸ್ ಅನ್ಬೇಕು, ಅದಕ್ಕೆ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ. ಆ ತರ ನೋಡಿ ಇಲ್ಲಿಗೆ ಒಂದು ಮಾರ್ಕಿಂಗ್ ಮಾಡ್ಕೊಂತ ಇದ್ದೀನಿ ಎಕ್ಸ್ಟ್ರಾ. ಹಾಗೆ ಇದು ಪಟ್ಟಿಗೋಸ್ಕರ 1.25 ಇಂಚು ಬಿಡ್ತಾ ಇದ್ದೀನಿ. 1.25 ಅಥವಾ 2 ಇಂಚು. ಬಟ್ಟೆ ಜಾಸ್ತಿ ಇದ್ರೆ ಜಾಸ್ತಿ ಬಿಡಿ, ಕಡಿಮೆ ಇದ್ರೆ ಕಡಿಮೆ ಬಿಟ್ಕೊಂತ ನೀವು ಫೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ. ಸ್ಲೀವ್ ಲೆಂತ್ ಒಂದು 8 ಇಂಚು ಪ್ಲಸ್ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ನೋಡಿ. ಇದಕ್ಕೆ ನೀವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ನೀವು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟನ್ನ ಮಾರ್ಕ್ ಮಾಡ್ಕೊಳ್ಳಿ. ನಾನು 1/2 ಇಂಚ್ ಯೂಸ್ ಮಾಡ್ತೀನಿ, ಹಾಗಾಗಿ 1/2 ಇಂಚ್ ಅಂದ್ರೆ 8.5 ಆಗುತ್ತೆ. 8.5ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನಿಮ್ಗೆ ಅವಾಗಲೇ ಹೇಳಿದೆ 13 ಇಂಚು ನಾನು ಆರ್ಮಲ್ ತಗೊಂಡಿದ್ದೀನಿ ಅಂತೇಳಿ. ನೋಡಿ ಸ್ಲೀವ್ ಅಲ್ಲಿ ಈ ರೀತಿ ನಾವು ಮೆಜರ್ಮೆಂಟ್ ತಗೊಂಡಿರ್ತೀವಿ. ಅಲ್ಲಿ ಬಂದು 6.5 ಅಂದ್ರೆ 13 ಅರ್ಧ ಬಂದು 6.5 ಆಗುತ್ತೆ. 6.5 ಪ್ಲಸ್ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಷ್ಟನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಫಿಟ್ಟಿಂಗ್ ಬಂದು 12 ಇಂಚು ಅಂದ್ರೆ 6 ಇಂಚ್ ಆಗುತ್ತೆ. ಹಾಗೆ ಕ್ಯಾಪ್ ಹೈಟ್ ಬಂದು ಇದಕ್ಕೆ ನಾನು 3.25 ಇಂಚ್ ಇಡ್ತಾ ಇದ್ದೀನಿ ಕ್ಯಾಪ್ ಹೈಟ್ ಅನ್ನ. ನೋಡಿ ಇದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ಟ್ರಾ ತಗೊಂಡು ಕಟ್ ಮಾಡ್ಕೋಬೇಕು. ನೋಡಿ ಇದರಲ್ಲಿ 2 ಪೀಸ್ ಮಾತ್ರ ತಗೊಂಡು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ನಾವು ಸ್ಲೀವ್ ಅನ್ನ ಏನ್ ಕಟ್ ಮಾಡ್ಕೊಂಡಿದೀವಿ, ನಾವು ಆರ್ಮೋಲ್ ಅನ್ನ ಇಲ್ಲಿ ಮೆಜರ್ಮೆಂಟ್ ತಗೊಂಡಿರ್ತೀವಿ ಶರ್ಟ್ ಅಲ್ಲಿ. ಹಾಗಾಗಿ ನಾವು ಅದೆಷ್ಟಿದೆಯೋ ಅಷ್ಟಕ್ಕೆ ನಾವು ಇಲ್ಲಿ ಫೋಲ್ಡಿಂಗ್ ಅನ್ನ ಮಾಡ್ಕೊಂಡಿರ್ತೀವಿ ಸ್ಲೀವ್ ಅನ್ನ. ಇವಾಗ ಬಂದು ನಾವು ಶೋಲ್ಡರ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ಅನ್ನ ನಂತರ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ ಅದರಲ್ಲಿ ಅದು ಇನ್ನೊಂದು ಪಾರ್ಟ್ ಅಲ್ಲಿ ಬರುತ್ತೆ ಅದು. ಹಾಗಾಗಿ ನೋಡಿ ಈ ರೀತಿ ನಾನು 2 ಶೋಲ್ಡರ್ನ ಒಂದೇ ಸರಿ ಕಟ್ ಮಾಡ್ತಾ ಇದ್ದೀನಿ. ಇದಕ್ಕೆ 2 ಶೋಲ್ಡರ್ ಪೀಸ್ ಬೇಕಾದ್ರೂ ಹಾಕ್ಬೋದು, ಇಲ್ಲ ಅಂದ್ರೆ ನೀವು ವಿತೌಟ್ ಶೋಲ್ಡರ್ ಕೂಡ ನೀವು ಸ್ಟಿಚ್ ಮಾಡ್ಬೋದು ಸ್ನೇಹಿತರೆ. ನೋಡಿ ಇದು ಶೋಲ್ಡರ್ ವಿತ್ ಶೋಲ್ಡರ್ ಇದ್ರು ಏನು ಡಿಫ್ರೆನ್ಸ್ ಆಗಲ್ಲ, ವಿತೌಟ್ ಶೋಲ್ಡರ್ ಇದ್ರು ಏನು ಡಿಫ್ರೆನ್ಸ್ ಆಗಲ್ಲ. ಬಟ್ಟೆ ಸಿಂಗಲ್ ಬರುತ್ತೆ ಶೋಲ್ಡರ್, ಅದರಲ್ಲಿ ಶೋಲ್ಡರ್ ಬರಲ್ಲ, ಇದರಲ್ಲಿ ಶೋಲ್ಡರ್ ಬರುತ್ತೆ. ಬಟ್ಟೆ ಎಲ್ಲ ಸೇಮ್ ಇರುತ್ತೆ. ನೋಡಿ ಇದಕ್ಕೆ ನಾನು 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ. 1.25 ಇಂಚು ಎಕ್ಸ್ಟ್ರಾ ತಗೊಂತ ಇದೀನಿ. ನೋಡಿ ಇಲ್ಲಿಂದ 3.5 ಪ್ಲಸ್ 1.25 ಇಂಚು ನಾವು ಕ್ರಾಸ್ ಅನ್ನ ಇಟ್ಟಿದೀವಿ. ಹಾಗಾಗಿ ನೋಡಿ ಶೋಲ್ಡರ್ ಕ್ರಾಸ್ ಬಂದು 1.25 ಇಂಚ್ ಇಟ್ಟಿದೀವಿ ನಾವು ಮಧ್ಯದಲ್ಲಿ. ನೋಡಿ ಇದು ಶೋಲ್ಡರ್ಗೋಸ್ಕರ ಮಾರ್ಕಿಂಗ್ 1.25 ಇಂಚ್ ಇಟ್ಟಿದೀವಿ. ಹಾಗೆ ನೆಕ್ ವಿಡ್ತ್ ಬಂದು ನಾನು ಇದನ್ನ 2 ಇಂಚ್ ಇಡ್ತಾ ಇದ್ದೀನಿ, ಯಾಕಂದ್ರೆ ಇದು ಕಾಲರ್ ಬಂದು ಜಾಸ್ತಿ ಇದೆ ಸ್ನೇಹಿತರೆ. ಹಾಗೆ ನೋಡಿ 8.5 ಇಂಚು ಶೋಲ್ಡರ್ ಅಂದ್ರೆ 8 ಇಂಚ್ ಬರುತ್ತೆ. 1/2 ಇಂಚು ಮಾರ್ಜಿನ್ ಸೇರಿಸಿ ಇಲ್ಲಿ ಕೂಡ ಅಷ್ಟೇ 8.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ನಾವು ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ವಿತೌಟ್ ಶೋಲ್ಡರ್ ಕೂಡ ನೀವು ಸ್ಟಿಚ್ ಅನ್ನ ಮಾಡ್ಬೋದು, ಅದೇನು ತೊಂದರೆ ಆಗಲ್ಲ. ಅದು ಕಟ್ಟಿಂಗ್ ಮೆಥಡ್ ಅಲ್ಲಿ ನೀವು ಚೇಂಜಸ್ ಇರುತ್ತೆ ಸ್ವಲ್ಪ, ಅದನ್ನ ನೋಡ್ಕೊಂಡ್ರೆ ಆ ರೀತಿ ಕೂಡ ನೀವು ಮಾಡ್ಬೋದು. ಇವೇನೋ ಶೋಲ್ಡರ್ ನೀವು ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ನೀವು ವಿತೌಟ್ ಶೋಲ್ಡರ್ ಕೂಡ ನೀವು ಯೂನಿಫಾರ್ಮ್ ಅನ್ನ ಸ್ಟಿಚ್ ಮಾಡ್ಕೋಬಹುದು, ಯಾವುದೇ ಪ್ರಾಬ್ಲಮ್ ಆಗಲ್ಲ. ಅದಕ್ಕೂ ಕೂಡ ಒಂದು ಮೆಥಡ್ ಇದೆ. ಆ ಮೆಥಡ್ ಅಲ್ಲಿ ನೀವು ಕಟ್ ಮಾಡಿದ್ರೆ ವಿತೌಟ್ ಶೋಲ್ಡರ್ ಕೂಡ ನೀವು ಯೂನಿಫಾರ್ಮ್ ಅನ್ನ ಸ್ಟಿಚ್ ಮಾಡ್ಬೋದು. ನೋಡಿ ಇವಾಗ ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಬೇರೆ ಪೀಸ್ ತಗೊಳ್ತಾ ಇದ್ದೀನಿ ನಾನು. ನೋಡಿ ನಾವು ಫ್ರಂಟ್ ಪಾರ್ಟ್ ಏನು ನಾವು ಇವಾಗ ಕಟ್ ಮಾಡ್ಕೊಂಡಿದ್ವಿ ಅದನ್ನ ಆಸ್ ಇಟ್ ಈಸ್ ಇಟ್ಟು ಕಟ್ ಮಾಡ್ಕೊಳ್ಳೋಣ. ಅದು ಬಂದು ಫ್ರಂಟ್ ಪಾರ್ಟ್ಗಂತೂ ಬ್ಯಾಕ್ ಪಾರ್ಟ್ ನಮಗೆ 1/2 ಇಂಚ್ ಕಡಿಮೆ ಇರಬೇಕು. ನೋಡಿ ಇಲ್ಲಿ ಕೆಳಗಡೆಗೆ ನಾನು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಎಂಡ್ ಟು ಎಂಡ್. ಹಾಗೆ ಇಲ್ಲಿ 1/2 ಇಂಚ್ ಕಡಿಮೆ ಇದೆ ಫ್ರಂಟ್ ಪಾರ್ಟ್, ಬ್ಯಾಕ್ ಪಾರ್ಟಿಗಿಂತ 1/2 ಇಂಚ್ ಕಡಿಮೆ ಇದೆ. ಹಾಗೆ ಶೋಲ್ಡರ್ ಬಂದು ಇಲ್ಲಿ 8.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಈ ನಾವು ಶೋಲ್ಡರ್ ಕ್ರಾಸ್ ಏನು ಲೈನ್ ಮಾಡ್ಕೊಂಡಿರ್ತೀವಿ ಅದಕ್ಕಿಂತ 1/2 ಇಂಚ್ ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಲೈನ್ ಹಾಕೊಂಡ್ಬಿಡಿ. ಹಾಗೆ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋ. ಈ ರೀತಿ ಇಷ್ಟೇ, ಇದು ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ನಾವು ಶೋಲ್ಡರ್ ಕೂಡ ಕಟ್ ಮಾಡ್ಕೊಂಡಿದೀವಿ.
ಹಾಗೆ ನೋಡಿ ಇಲ್ಲಿ ಶೋಲ್ಡರ್ ಇದೆ, ಇದು ಕರೆಕ್ಟ್ ಆಗಿ ಬರ್ತದೆ ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ. ಹಾಗೆ ಫ್ರಂಟ್ ಪಾರ್ಟ್ ಅಲ್ಲಿ ಕೂಡ ನೋಡಿ ಇದು ಕೂಡ ಕರೆಕ್ಟ್ ಆಗಿ ಬರ್ತಾ ಇದೆ. ಹಾಗೆ ಸ್ಲೀವ್ ಕೂಡ ನಾವು ಕಟ್ ಮಾಡ್ಕೊಂಡಿದೀವಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಇವಾಗ ಕಾಲರ್ ಕೂಡ ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. 15 ಇಂಚು ಕಾಲರ್ ಇದೆ, ನಿಮಗೆ ಕಾಲರ್ ಕೂಡ ಕಟ್ ಮಾಡಿ ತೋರಿಸ್ಬಿಡ್ತೀನಿ. ತುಂಬಾ ಜನ ಆಮೇಲೆ ಕಮೆಂಟ್ ಮಾಡ್ತಾರೆ, ನೋಡಿ ಕಾಲರ್ ಅನ್ನು ತೋರಿಸಿಲ್ಲ ನೀವು ಅಂತೇಳಿ. ಹಾಗಾಗಿ ನೋಡಿ ಈ ರೀತಿ ನಾನು ಫೋಲ್ಡ್ ಹಾಕೊಂಡಿದ್ದೀನಿ. ಮೊದಲಿಗೆ ಬಂದು ನೋಡಿ ಇಲ್ಲಿ ಒಂದು ಲೈನ್ ಹಾಕೊಂಡ್ಬಿಡ್ತೀನಿ. ಸುಮಾರು ಇಲ್ಲಿ 1.25 ಇಂಚಿನಷ್ಟು ಗ್ಯಾಪ್ ಇದ್ರೆ ಸಾಕು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟಿದೆ ಗ್ಯಾಪ್ ಇದೆ ಅಂತೇಳಿ. 1.25 ಇಂಚು ಗ್ಯಾಪ್ ಇದೆ ನಮಗೆ ಇಲ್ಲಿ ಕ್ರಾಸ್ ಅನ್ನ ಕಟ್ ಮಾಡ್ಕೊಳ್ಳಿಕ್ಕೆ. ಹಾಗೆ ಫಿಟ್ಟಿಂಗ್ ಬಂದು 15 ಇಂಚು ಅಂತ ಹೇಳಿದೆ ನಾನು. ನೋಡಿ 15 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊ, 15 ಅರ್ಧ ಬಂದು 7.5 ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ನಮಗೆ ಫಿಟ್ಟಿಂಗ್ ಲೈನ್ ಆಗುತ್ತೆ. ಇದಕ್ಕಿಂತ ಎಕ್ಸ್ಟ್ರಾ ಬಂದು 3/4 ಇಂಚು ತಗೋಬೇಕು ನಾವು. 15 ಅವ್ರದ್ದು ಕಾಲರ್ ಅನ್ನ ಅವರು ಹಾಕೊಂಡಾಗ ಅದು ಫಿಟ್ಟಿಂಗ್ ನಮಗೆ, ಅದು ನೆನಪಿರ್ಬೇಕು ನಿಮಗೆ. ನೋಡಿ ಇಲ್ಲಿಗೆ ಒಂದು ಸ್ಟ್ರೈಟ್ ಆಗಿ ಲೈನ್ ಆಗ್ತಾ ಇದೆ. ಇದನ್ನ ಸ್ನೇಹಿತರೆ ಈ ಮೇಲ್ಗಡೆ ಐತಲ್ಲ, ನೀವು ಯಾವ ರೀತಿ ಬೇಕಾದ್ರೂ ಅದನ್ನ ತೆಗಿಬಹುದು, ನಿಮ್ ಇಷ್ಟ ಅದು. ಅದನ್ನ ಬೇಕಾದ್ರೆ ಚೌಕ್ ಈ ರೀತಿ ಬೇಕಾದ್ರೆ ಈ ಆಂಗಲ್ ನಂಗೆ ಬೇಕಾದ್ರೆ ನೋಡಿ ಈ ಆಂಗಲ್ ನಂಗೆ ಬೇಕಾದ್ರೆ ಕಟ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ರಾಜ್ಕುಮಾರ್ ಸ್ಟೈಲ್ ನೋಡಿ ಓಲ್ಡ್ ಸ್ಟೈಲ್ ಬೇಕಾದ್ರೂ ನೀವು ಈ ರೀತಿ ಕಾಲರ್ ಬರುತ್ತೆ. ಅವಾಗೆಲ್ಲ ನೋಡಿ ಈ ರೀತಿ ಕಾಲರ್ ಬರ್ತಿತ್ತು, ಬೇಕಾದ್ರೆ ಆ ರೀತಿ ನೀವು ಕಾಲರ್ ನ ಕಟ್ ಮಾಡ್ಕೋಬಹುದು. ಅದು ನಿಮ್ ಚಾಯ್ಸ್, ನೀವು ಯಾವ ರೀತಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ನಾನು ಇದು ಸ್ಕೂಲ್ ಯೂನಿಫಾರ್ಮ್ ಆಗಿದ್ನ, ಇದಕ್ಕೇನು ಫ್ಯಾಷನೇಬಲ್ ಅಲ್ಲ, ಸಿಂಪಲ್ ಆಗಿ ನಾನು ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ. ಇದೆಲ್ಲ ತುಂಬಾ ನೀವು ಯೂನಿಫಾರ್ಮ್ ಅಲ್ಲೇ ತುಂಬಾ ಮ್ಯಾಟರ್ ಆಗಲ್ಲ ಅನ್ಕೊಂತೀನಿ ಸ್ನೇಹಿತರೆ. ಯಾಕಂದ್ರೆ ನೀವು ಶರ್ಟ್ ಅನ್ನ ಏನು ಹೊಲಿತೀರಲ್ಲ ಅದರಲ್ಲಿ ನಿಮ್ಗೆ ತುಂಬಾ ಪರ್ಫೆಕ್ಟ್ ಆಗಿ ಕಲರ್ ನ ಕಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಅದರಲ್ಲಿ ನೀಟ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿ ಡೀಪ್ ಆಗಿ ಕಾಣುತ್ತೆ ನಮಗೆ, ಇದರಲ್ಲಿ ಕಾಣಿಸಲ್ಲ ಅಷ್ಟೇ. ಯಾಕಂದ್ರೆ ಇದು ಫ್ರೀ ಸೈಜು ಇರೋದ್ರಿಂದ ಕಾಣಿಸಲ್ಲ ನಿಮ್ಗೆ. ನಿಮ್ಗೆ ಇದು ಪರ್ಫೆಕ್ಟ್ ಆಗಿ ನಿಮ್ಗೆ ಯಾವ ಮೆಥಡ್ ಅಲ್ಲಿ ನಾವು ಜೆಂಟ್ಸ್ ಏನಾದ್ರು ಶರ್ಟ್ ಗೆ ಕಟ್ ಮಾಡ್ಕೋಬೇಕಂದ್ರೆ ನೋಡಿ ನಂದು ಒಂದು ವಿಡಿಯೋಸ್ ಇದೆ ಸ್ನೇಹಿತರೆ, ಆ ವಿಡಿಯೋದ ಲಿಂಕ್ ಅನ್ನ ನಿಮ್ಗೆ ಹಾಕಿರ್ತೀನಿ. ಫುಲ್ ಡೀಟೇಲ್ ಆಗಿ ತೋರಿಸಿದೀನಿ. ನಾವು ಜೆಂಟ್ಸ್ಗೆ ಯಾವ ತರ ಶರ್ಟ್ ಕಾಲರ್ ಅನ್ನ ಕಟ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸಿದೀನಿ, ಆ ವಿಡಿಯೋದಲ್ಲಿ ನೋಡ್ಬೋದು ನೀವು. ನೋಡಿ ಇದರಲ್ಲಿ ಸೆಂಟರ್ಗೆ ಕಟ್ ಮಾಡ್ಕೊಂತ ಇದೀನಿ. ಇದನ್ನ ಬೇಕಾದ್ರೆ ನೀವು ಸಿಂಗಲ್ ಪೀಸ್ ಆಗಿ ಬೇಕಾದ್ರೆ ಸ್ಟಿಚ್ ಮಾಡ್ಕೋಬಹುದು. ಹೊಸಬ್ರಾದ್ರೆ ಇದನ್ನ ಡಬಲ್ 2 ಪೀಸಸ್ ಆಗಿ ಬೇಕಾದ್ರೆ ಕಟ್ ಮಾಡ್ಕೊಂಡು ಇದನ್ನ ಸ್ಟಿಚ್ ಮಾಡ್ಕೋಬಹುದು. ನೋಡಿ ಈ ರೀತಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಇದು ಇನ್ನೂ ಬೇರೆ ಬೇರೆ ಮೆಥಡ್ ಇದೆ ಸ್ನೇಹಿತರೆ, ಇದು ಪರ್ಫೆಕ್ಟ್ ಮೆಥಡ್ ಅಲ್ಲ. ಬಟ್ ಇದು ನಿಮಗೆ ಇಷ್ಟು ಸಾಕು, ನಿಮ್ಗೆ ಬಿಗಿನರ್ಸ್ ಆಗಿದ್ರೆ ಇಷ್ಟು ಸಾಕು ನಿಮ್ಗೆ ಕಾಲರ್ ನ ಕಟ್ ಮಾಡ್ಕೋಬಹುದು. ಇದನ್ನ ಬೇಕಾದ್ರೆ ನೋಡಿ ಇದು ಜಾಸ್ತಿ ಆಯ್ತು ಅಂದ್ರೆ ಬೇಕಾದ್ರೆ ಕಡಿಮೆ ಕಟ್ ಮಾಡ್ಕೋಬಹುದು ಈ ರೀತಿ. ಇಲ್ಲಾಂದ್ರೆ ಇದನ್ನ ಫ್ಲಾಟ್ ಆಗಿ ಬೇಕಾದ್ರೆ ಕಟ್ ಮಾಡ್ಕೋಬಹುದು. ಅದು ಒಬ್ಬೊಬ್ರು ಅವ್ರ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರಿಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಕಾಲರ್ ಅನ್ನ ಕಟ್ ಮಾಡ್ಕೋಬಹುದು. ಇದು ಮಾತ್ರ ನಮಗೆ 100% ಅಕ್ಯುರೆನ್ಸಿ ಇರಲೇಬೇಕು. ಇದು ಇದರಲ್ಲಿ ಚೇಂಜಸ್ ಮಾಡಕ್ ಬರಲ್ಲ. ಇದರಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೂ ಚೇಂಜಸ್ ಮಾಡಬಹುದು, ಕಡೆಗೆ ಇಲ್ದೇನೂ ಹೊಲಿಬಹುದು, ಹಾಕಿ ಕೂಡ ಹೊಲಿಬಹುದು ಅಂತ ಹೇಳ್ತಾ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡ್ರೆ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿ